ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ 550 ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ವ್ಯಾಪಿ रहेವು ಸಂಸಾರ ಮಹು ಮಾಯಾ ಕಟಕ ಪ್ರಚಂಡ ಸೇನಾಪತಿ ಕಾಮಾದಿ ಭಟ್ ದಂಭ ಕಪಟ ಪಾಷಂड सो दासी रघुबीर कै समुझे मिथ्या सोपी झूठ न राम कृपा बिनु नाथ कहूँ पद रोपी जो माया सब जग ही नचावा जासु चरित लखी काहु न पावा सोई प्रभु भ्रू बिलास खग राजा नाच नटी इव सहित समाजा सोई सच्चिदानंद घन रामा अज विज्ञान रूप बल धामा व्यापक व्याप्य अखंड अनंता अखिल अमोघ शक्ति भगवंता अगुण अभद्र गिरा गोतीता सबदरसी अनवद्य अजीता निर्मम निराकार निर्मोहा नित्य निरंजन सुख संदोहा प्रकृति पार प्रभु सब उर्बासी ब्रह्म निरीह बिरज अविनाशी इहा मोह कर कारण नाही रवि सन्मुख तम कबहु की जाही. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕಾಕಭೂಷುಂಡಿ ಅವರು ಗರುಡನಿಗೆ ಹೇಳ್ತಾ ಇದ್ದಾರೆ, ಈ ಮನೋರಥ ಅನ್ನೋದೇ ಕೀಟ, ಶರೀರನೇ ಕಾಷ್ಟ. ಈ ಕಟ್ಟಿಗೆ ಅನ್ನುವಂಥ ಶರೀರಕ್ಕೆ ಬಯಕೆ ಅನ್ನುವಂಥ ಹುಳ ತಗಲ್ದೇ ಇರುವಂಥ ಧೀರರು ಯಾರು ತಾನೇ ಇದ್ದಾರೆ ಅಂದರೆ, ನಾನು ಮೋಹಕ್ಕೆ ಒಳಗಾಗ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದಾನಲ್ಲ ಗರುಡ. ಅದಕ್ಕೋಸ್ಕರ ಇಲ್ಲಿ ಈ ಮೋಹ ಅನ್ನೋದು ಯಾರನ್ನು ತಾನೇ ಬಿಟ್ಟಿಲ್ಲ, ಅದು ಮೋಹ ಅನ್ನೋದು ಕಂಪ್ಲೀಟ್ ಒಂದು ಪರಿವಾರನೇ ಇದೆ ಅಂತ ಅಂದ್ಬಿಟ್ಟು ಆ ಪರಿವಾರ ಯಾವುದು ಅಂತ ಓದ ಭಾಗದಲ್ಲಿ ಕಂಪ್ಲೀಟಾಗಿ ವಿವರಣೆ ಮಾಡಿ, ಇದೆಲ್ಲವೂ ಕೂಡ ಮಾಯೆಯ ಪ್ರಬಲವಾದಂತಹ ಅಪಾರವಾದಂಥ ಪರಿಹಾರ. ಇದನ್ನು ಪೂರ್ತಿಯಾಗಿ ಯಾರು ವರ್ಣನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಬ್ರಹ್ಮರುದ್ರಾದಿಗಳೇ ಇದಕ್ಕೆ ಭಯ ಪಡ್ತಾ ಇರಬೇಕಾದ್ರೆ ಇನ್ನು ಬೇರೆಯವರು ಯಾವ ಲೆಕ್ಕ ಅಂತಂದ್ಬಿಟ್ಟು ಹೇಳಿ ಮುಂದುವರೆದು ಇಲ್ಲಿ ಹೇಳ್ತಾರೆ, ಮಾಯೆಯ ಪ್ರಚಂಡ ಸೈನ್ಯ ಜಗತ್ತಿನಲ್ಲೆಲ್ಲ ಹಬ್ಬಿ ಹರಡ್ಕೊಂಡಿದೆ. ಈಗ ಅದರಲ್ಲಿ ಯಾರ್ಯಾರು ಏನೇನು ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ. ಕಾಮ, ಕ್ರೋಧ, ಲೋಭ ಇವು ಅದರ ಸೇನಾಧಿಪತಿಗಳು, ಆಯಿತಾ. ಆಮೇಲೆ ದಂಭ, ಕಪಟ, ಪಾಷಂಡತ್ವ ಇದೆಲ್ಲ ಅದರ ಯೋಧರು. ಅಂದರೆ ಸುಳ್ಳು ಹೇಳೋದು, ಮೋಸ ಮಾಡೋದು, ದಂಭಾಚಾರ ಮಾಡೋದು ಇದೆಲ್ಲ ಯೋಧರು ಅದರಲ್ಲಿರುವಂಥದ್ದು. ಆದರೆ ಮಾಯೆ ಇದೆಯಲ್ಲ ಅದು ರಘುವೀರನ ದಾಸಿನೇ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯನೇ ಆಗಿದೆ. ಈಗ ಮಾಯೆ ಅನ್ನೋದು ಶ್ರೀರಾಮನ ದಾಸಿ ಅಂತ ತಿಳ್ಕೊಂಡ್ಬಿಟ್ರೆ ನಾವು ಅದೆಲ್ಲವೂ ಕೂಡ ಮಿಥ್ಯೆ ಅಂತ ಅನಿಸುತ್ತೆ. ಅದು ಶ್ರೀರಾಮನ ಕೃಪೆ ಇಲ್ಲದೆ ಆ ಮಾಯೆ ಅನ್ನೋದು ದೂರ ಆಗೋದಿಲ್ಲ. ನೋಡಿ, ಇಲ್ಲಿ ಮೇನು ಇವಾಗ ಏನು ವಿಚಾರವನ್ನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದಾರೆ. ಈ ಮೋಹ ಮಾಯೆಗಳಿಗೆಲ್ಲ ನಾವೆಲ್ಲರೂ ಕೂಡ ಒಳಗಾಗೋದೆ. ಆದರೆ ಯಾರು ಆ ಭಗವಂತನ ದಾಸಿಯ ಮಾಯೆ ಅನ್ನೋದು ಅಂತ ತಿಳ್ಕೊಂಬಿಟ್ವಿ ಅಂತಂದರೆ ಆಗ ನಮ್ಮನ್ನೇನು ಮಾಡಲ್ಲ. ಆಮೇಲೆ ರಾಮನ ಕೃಪೆ ಇಲ್ಲದೆ ಈ ಮಾಯೆ ಅನ್ನೋದು ದೂರ ಆಗೋದೇ ಇಲ್ಲ. ಪ್ರಭು ಈ ಮಾತನ್ನು ನಾನು ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಾತು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಈ ಮಾಯೆ ಅನ್ನೋದು ಸಮಸ್ತ ಪ್ರಪಂಚವನ್ನು ಕೂಡ ಕುಣಿಸುತ್ತೆ. ಇದರ ಗತಿಯನ್ನು ಯಾರೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಓ ಖಗರಾಜ, ಅಂತಹ ಮಾಯೆ ಶ್ರೀರಾಮಚಂದ್ರನ ಕಣ್ಸನ್ನೆಯ ಹಾಗೆ. ಅಂದರೆ ರಾಮ ಬರೀ ಕಣ್ಸನ್ನೆಯಿಂದ ಹೀಗೆ ಮಾಡು ಅಂತ ಕಣ್ಸನ್ನೆ ಮಾಡಿದ್ರೆ ಸಾಕು, ತನ್ನ ಪರಿವಾರದ ಜೊತೆಗೆ ನಟಿಯಂತೆ ಕುಣಿತಾ ಇರ್ತಾಳವಳು. ಅಂದರೆ ಇದೆಲ್ಲ ಮಾಯೆಗಳು ನಡೀತಾ ಇರೋದು ಆ ರಾಮನ ಕಣ್ಸನ್ನೆಯ ಮೂಲಕ ಅಂತ ಅರ್ಥ. ಅವನು ಹೇಗೆ ಹೇಳ್ತಾನೋ ಆ ರೀತಿ ಮಾಯೆ ಕುಣಿತಾ ಇದ್ದಾಳೆ. ಶ್ರೀ ರಘುವೀರನು ಸಚ್ಚಿದಾನಂದ ಘನನೂ ಜನ್ಮರಹಿತನೂ ಆಗಿದ್ದಾನೆ, ಮತ್ತು ವಿಜ್ಞಾನ ಸ್ವರೂಪ ಆಗಿದ್ದಾನೆ. ರೂಪ ಬಲ ಗುಣಧಾಮನೂ ಕೂಡ ಸರ್ವವ್ಯಾಪಕನು, ಸರ್ವರೂಪನು, ಅಖಂಡನು, ಅನಂತನು, ಸಂಪೂರ್ಣನು, ಅಮೋಘ ಶಕ್ತಿವಂತನು, ಷಡ್ಗುಣೈಶ್ವರ್ಯ ಸಂಪನ್ನನಾಗಿರುವಂಥ ಭಗವಂತನಾಗಿದ್ದಾನೆ. ಅವನು ನಿರ್ಗುಣನೂ ಆಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಇಂದ್ರಿಯ ವಾಕ್ಕುಗಳಿಗೆ ಅಗೋಚರ, ನಮ್ಮ ಇಂದ್ರಿಯಗಳಿಗೆ ಮತ್ತು ಮಾತುಗಳಿಗೆ ಸಿಗದೇ ಇರುವಂಥವನು. ಸರ್ವದರ್ಶಿಯು, ದೋಷರಹಿತನು, ಅಜೇಯನು, ಮಮತಾರಹಿತನು, ನಿರಾಕಾರನು, ಮೋಹರಹಿತನು, ಮಾಯಾತೀತನು, ಮಾಯೆಯಿಂದ ಹೊರಗಡೆ ಇರುವಂಥವನು, ಮಾಯೆಗೆ ಒಳಗಾಗಿರುವಂಥವನಲ್ಲ. ಮತ್ತು ಸುಖನಿಧಾನನು, ಪ್ರಕೃತಿಗೆ ಅತೀತನಾಗಿರುವಂಥವನು, ಸರ್ವ ಸಮರ್ಥನು, ಎಲ್ಲರ ಹೃದಯದಲ್ಲೂ ಕೂಡ ಇರುವಂಥವನು.
ಇಚ್ಛಾರಹಿತನು, ನಿರ್ಮಲನು, ಶಾಶ್ವತನೂ ಆದಂತಹ ಪರಬ್ರಹ್ಮ ಅವನು. ಅಂತಹ ಶ್ರೀರಾಮನಲ್ಲಿ ಮೋಹಕ್ಕೆ ಜಾಗನೇ ಇಲ್ಲ. ಸೂರ್ಯನ ಹತ್ರ ಅಂಧಕಾರ ಇರೋದಕ್ಕೆ ಸಾಧ್ಯನಾ? ಅಲ್ವಾ? ಸೂರ್ಯ ಅಂದ್ರೇ ಬೆಳಕು, ಅವನ ಹತ್ರ ಅಂಧಕಾರ ಇರೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಅದೇ ರೀತಿ ಶ್ರೀರಾಮನಲ್ಲಿ ಮೋಹಕ್ಕೆ ಸ್ಥಳನೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.